ಜಾಸ್ತಿ ವೇಕೆನ್ಸೀಸ್ ಇದೆ ಟೀಚರ್ಸ್ ಟಾಪ್ ಈಗ ನಿನ್ನೆ ಹೌದು ನಿನ್ನೆ ಎಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬಿಕಾಸ್ ಆಫ್ ಇಂಟರ್ನಲೈಸೇಷನ್ ಅದು ಕ್ಲಿಯರ್ ಆದ್ಮೇಲೆ ರಿಕ್ರೂಟ್ಮೆಂಟ್ ಶುರು ಮಾಡ್ತಿಲ್ಲ. 36,432 ಹುದ್ದೆಗಳನ್ನು ತುಂಬಿದೆ. ಅದ್ರ ಶಿಕ್ಷಕರು ಸೇರಿರ್ತಾರೆ. ಈಗ ಆಲ್ರೆಡಿ ಫೈನಾನ್ಸ್ ಅವರು 1,500 ರಿಕ್ರೂಟ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಆಲ್ರೆಡಿ 1,500 ಜನ ಮಾಡಕ್ಕೆ. 1,500 ಈಗ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾವು ಎಲ್ಲ ಬಂದಾಗ ಎಲ್ಲ ನಮ್ದೇ ಆದಂತ ವಸತಿ ನಮ್ಮ ಜಾಗದಲ್ಲಿ ವಸತಿ ಎಲ್ಲ ಕಟ್ಟಬೇಕು, ಈ ಗುಣಮಟ್ಟದ ಶಿಕ್ಷಣ ಕೊಡೋದೆಲ್ಲ ಮಾಡ್ತಾ ಇದೀವಿ. ಅದನ್ನ ಮಾಡಿದ್ರಿಂದ ಇವೆಲ್ಲ ಇಂಪ್ರೂವ್ ಆಗ್ತಾ ಇರೋದು. ಕೆಲವು ಸಿಟಿಗಳಲ್ಲಿ ಸಿಟಿ ಹತ್ರ ಪ್ರದೇಶಗಳಲ್ಲಿ ಇಲ್ಲ ಅಲ್ಲಿ ಹೋಗಿ ನೀವು ನೋಡಿ ಹೋಗಿ ನೋಡಿದ್ರೆ ಕೆಲವರು ಮೈ ಪಾರ್ಟಿ ನಾವು ನೋಡಿದಾಗ ಬೇರೆ ನೀವು ಪ್ರೈವೇಟ್ ಅಲ್ಲೂ ಕೂಡ ಅಂತ ಇದು ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಕಾಡು ಕೋಟೆ ಆ ಕಡೆ ಊರಲ್ಲೂ ತುಂಬಾ ಡೀಪ್ ಕಾಡಷ್ಟು ಕಡೆ ಇರ್ತದೆ. ಸ್ಕೂಲ್ಗಳಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಟೀಚರ್ಸ್ ಹೋಗಲ್ಲ ಸರಿಯಾಗಿ. ಇಲ್ಲ ಅಲ್ಲಿ ಹೊಸಲ್ವಾ ಅಲ್ಲಿ ಮಾತ್ರ ಅಲ್ಲ, ನಾನು ಹೇಳ್ತೀನಿ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಇಲ್ಲ ಇಲ್ಲ ಅದೆಲ್ಲ ವಿಷಯ. ನೀವೇ ಹೋಗಿ ಒಂದ್ಸಾರಿ ಅಲ್ಲಿ ಖುದ್ದಾಗಿ ಭೇಟಿ ನೀಡಿ ನಾನು ಶಾಲೆಗಳನ್ನ ಪರಿಸ್ಥಿತಿ ನಮ್ಮ ಆಫೀಸರ್ಸ್ ಹೋಗ್ತಾರೆ, ರೆಗ್ಯುಲರ್ ಆಗಿ ಹೋಗ್ತಾರೆ, ಟೀಮ್ ಮಾಡಿಟ್ಟಿದ್ದೀನಿ. ಅವ್ರ ಇನ್ಸ್ಪೆಕ್ಟರ್ ಇರ್ತಾರೆ, ನಾನು ಅದಾಗೆ ಹೋಗ್ತೀವಿ. ನಾನು ಚೀಫ್ ಮಿನಿಸ್ಟರ್ ಹೋಗಿ ಅಲ್ಲೇ ಊಟ ಮಾಡಿದೀವಿ. ಸೊ ಆತರ ಎಲ್ಲ ಸುಮ್ಮನೆ ಲೆಕ್ಕ ಕೊಟ್ರೆ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಓದಿದ್ದಾರೆ ಅದಲ್ಲ. ಇನ್ನೂ ಒಂದಷ್ಟು ವಸತಿ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕೋ ಅವ್ರಿಗೆಲ್ಲ ಕೊಡ್ತಾ ಇದೀವಿ. ಮತ್ತು ಸ್ವಂತ ಬಿಲ್ಡಿಂಗ್ ಇರಬೇಕು, ಮೂಲಭೂತ ಸೌಕರ್ಯ ಇಡಬೇಕು, ಬೆಡ್ಡು, ಕಾಟು, ಬೇರೆ ಬೇರೆ ಸೋಲಾರು, ಮತ್ತೆ ಅವ್ರಿಗೆ ಮಂತ್ಲಿ ಇದರಲ್ಲಿ ಎಣ್ಣೆ, ಸೋಪು ಇವೆಲ್ಲ ಈಗೆಲ್ಲ ಏನ್ ಬೇಕು ಎಲ್ಲಾನು ಕೊಡ್ತಾ ಇದೀವಿ. ನಾವು ಬಂದ್ಮೇಲೆ ಸೀಟ್ಗಳು ಏನಾದ್ರು ಮಾಡ್ತಿದ್ರೆ ಇಲ್ಲ ಸರ್, ರಿಸಲ್ಟ್ ಜಾಸ್ತಿ ಬಂದಿದೆ. ಡಿಮಾಂಡ್ ಇದೆ ಅಂದ್ಬಿಟ್ಟು ಹಂಗೆ ರೆಸಿಡೆನ್ಸ್ ಸ್ಕೂಲ್ಗಳಿಗೆ ಒಂದು ನಿರ್ದಿಷ್ಟವಾಗಿ 250 ಜನ ತಗೋಬೇಕು ಅಂತ ಇರ್ತದೆ, ಅಷ್ಟಕ್ಕೆ ಇರ್ತದೆ. ಬಟ್ ಹಾಸ್ಟೆಲ್ ಫೆಸಿಲಿಟಿ ಎಲ್ರಿಗೂ ಹಾಸ್ಟೆಲ್ ಕೊಡಬೇಕು ಅನ್ನೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ ನಮ್ಗೆ. ರೆಸಿಡೆನ್ಸ್ ಸ್ಕೂಲ್ ಅಲ್ಲ, ಬೇರೆ ಕಡೆ. ಈಗ ಇನ್ನೂ 66 ಹೋಬಳಿ ಬಜೆಟ್ ಪ್ಯಾರಾದಲ್ಲಿ 40 ವಸತಿ ಶಾಲೆಗಳು ಕೊಟ್ಟಿದ್ದಾರೆ ಸರ್. ಈಗ ನಮಗೆ ಆಗ್ಲಿ ಇನ್ನು 66 ಹೋಬಳಿಗಳನ್ನು ಕೊಟ್ಟರೆ 100% ಕಂಪ್ಲೀಟ್ ಆಗ್ತದೆ. 40 ವರ್ಷಕ್ಕೆ ಕೊಟ್ಟಿದ್ದಾರೆ, ಇನ್ನು 66 ಕೊಟ್ರೆ ಎಕ್ಸೆಪ್ಟ್ ಕಸಬಾ ಎಲ್ಲ ಹೋಬಳಿಗೆ ಕವರ್ ಆಗುತ್ತೆ. ಸುಮಾರು ಹೆಚ್ಚು ಕಡೆ 700ರಿಂದ 800 ಹೋಬಳಿಗಳಿಗೆ ಎಲ್ಲ ಇದಕ್ಕೂ ವಸತಿ ಶಾಲೆಗಳಿದ್ದಾವೆ.